ಎಲ್ಲರಿಗೂ ನಮಸ್ಕಾರ. ಇವತ್ತು ಸಿ ಆ್ಯಂಡ್ ಆರ್ ರೂಲ್ ಪಿ ಎಸ್ ಟಿ ಆರ್, ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ಗೆ ಸಂಬಂಧಿಸಿದಂತೆ ಇವತ್ತು ಸಾಯಂಕಾಲ ಸಿ ಆ್ಯಂಡ್ ರೂಲ್ಗಳನ್ನು ಬಿಟ್ಟಿದ್ದಾರೆ. ಅಂದರೆ ಟಿ ಇ ಟೆಸ್ಟು, ಸಿ ಇ ಟೆಸ್ಟು, ನೆಕ್ಸ್ಟ್ ಡಿ ಎಡ್ ಇರ್ಬೋದು, ಬಿ ಎಡ್ ಇರ್ಬೋದು. ಇವುಗಳನ್ನೆಲ್ಲ ಎಷ್ಟೆಷ್ಟು ಪರ್ಸೆಂಟೇಜನ್ನು ಕನ್ಸಿಡರ್ ಮಾಡ್ತಾರೆ ಅಂತ ಬಿಟ್ಟಿದ್ದಾರೆ. ಅವೆಲ್ಲ ನಿಮಗೆಲ್ಲ ಗೊತ್ತಿರುತ್ತೆ. ನಾವೇನಪ್ಪ ಅಂದರೆ ಡೈರೆಕ್ಟ್ ನೇರವಾಗಿ ಇವತ್ತು ನಾವು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಏನಪ್ಪ ಅಂದ್ರೆ ನಾವು ಚರ್ಚೆ ಮಾಡೋಣ. ಸಮಯ ಏನಪ್ಪ ಅಂದ್ರೆ ಬಹಳ ಕಡಿಮೆ ಇರುತ್ತೆ ನಿಮ್ಮೇಲಿಂದ ಈ ಒಂದು ಓದಲಿಕ್ಕೆ. ನೆಕ್ಸ್ಟ್ ನೋಟಿಫಿಕೇಷನ್ ಆದ ತಕ್ಷಣ ಏನಪ್ಪ ಅಂದ್ರೆ 1 ಮಂತ್ ಟೈಮ್ ಕೊಡ್ಬೋದು. ಆದ್ದರಿಂದ ಸಿ ಇ ಟಿ 70%, ಸಿ ಇ ಟಿಯಲ್ಲಿ 70% ಕನ್ಸಿಡರ್ ಮಾಡೋದ್ರಿಂದ ನಾವು ಸಿ ಇ ಟಿಯನ್ನು ಜಾಸ್ತಿ ಫೋಕಸ್ ಮಾಡಬೇಕಾಗತ್ತೆ. ಅದರಲ್ಲಿ ಎಸ್ಪೆಷಲಿ ಗಣಿತ ಮತ್ತು ವಿಜ್ಞಾನವನ್ನು. ನಾವು ಗಣಿತದಲ್ಲಿ ಏನಪ್ಪ ಅಂದ್ರೆ ಈ ಒಂದು ಮುಂಚಿತವಾಗಿ ಶ್ರೇಣಿಗಳ ಬಗ್ಗೆ ನಾವು ಮೊದಲೇ ಒಂದು ವಿಡಿಯೋದಲ್ಲಿ ಮಾಡಿದ್ವಿ. ಅದರಲ್ಲಿ ಭಾಗ 2ರಲ್ಲಿ ಏನಪ್ಪ ಅಂದ್ರೆ ಮುಂದಿನ ಒಂದು ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಇಲ್ಲಿ ಒಂದು ಪ್ರಶ್ನೆ ಇದೆ, ಏನಪ್ಪ ಅಂದರೆ ಟಿ ಎನ್ ಈಸ್ ಈಕ್ವಲ್ ಟು n² - n ಆದರೆ ಶ್ರೇಣಿಯ 5ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಏನು ಹೇಳಿದಾರಪ್ಪ ಅಂದರೆ ಎಷ್ಟನೇ ಪದ ಹೇಳಿದಾರೆ ಅವ್ರೆ? 5ನೇ ಪದ. ಎನ್ ಬೆಲೆ ಎಷ್ಟು ಅಂತ ಅರ್ಥ? ಇಲ್ಲಿ 5 ಅಂತ ಅರ್ಥ. ಭಾಳ ಸಿಂಪಲ್ ಇದೆ ನೋಡ್ರಿ. ಇದರಲ್ಲಿ ಈ ಒಂದು ಶ್ರೇಣಿಯಲ್ಲಿ ಬರುವಂಥ ಕ್ವಶನ್ಗಳೇ ಈ ರೀತಿ ಇರ್ತಾವೆ. ಟಿ ಎನ್ ಬೆಲೆ ಅಂತ. ನೀವು ಕೇವಲ ಎನ್ ಬೆಲೆಯನ್ನು ಎನ್ ಇದ್ದಲ್ಲಿ ಏನಪ್ಪ ಅಂದ್ರೆ ಕೇವಲ 5 ಹಾಕ್ರಿ. ಟಿ 5 ಈಸ್ ಈಕ್ವಲ್ ಟು ಎನ್ ಅಂದರೆ ಎಷ್ಟಪ್ಪ? 5 ಸ್ಕ್ವಯರ್ ಮೈನಸ್ ಅಗೇನ್ 5ಕ್ಕೆ 5. ಓಕೆನಾ? 5 ಸ್ಕ್ವೇರ್ ಅಂದರೆ 5ನ್ನು 2 ಸರಿ ಗುಣಿಸೋಕೆ ನಾನು 5 × 5 ಮೈನಸ್ 5. 5 5 25 ಮೈನಸ್ 5, 25ರಲ್ಲಿ 5 ಹೋದರೆ ಎಷ್ಟು? 20. ಅದರಿಂದ 5ನೇ ಪದ, ಶ್ರೇಣಿಯ 5ನೇ ಪದ ಟಿ 5 ಈಜು ಕೊಟ್ಟು ಎಷ್ಟಾಗುತ್ತಪ್ಪ ಅಂದರೆ 20 ಆಗುತ್ತೆ. ಈ ರೀತಿ ಏನಪ್ಪ ನೇರವಾಗಿ ಪ್ರಶ್ನೆಗಳು ಬಂದೇ ಬರ್ತಾವೆ. ಆಮೇಲೆ ಏನಪ್ಪ ಅಂದ್ರೆ ವಾಕ್ಯ ರೂಪದಲ್ಲಿ ಕೂಡ ಏನಪ್ಪ ಕೇಳ್ಬೋದು. ಓಕೆನಾ? ನೆಕ್ಸ್ಟ್ ಇಲ್ಲೊಂದು ಇದೆ ನೋಡ್ರಿ. ಹಾಗಾದರೆ ಟಿ ಎನ್ ಈಸ್ ಈಕ್ವಲ್ ಟು 2n² + 1 ಈ ಒಂದು ಶ್ರೇಣಿಯಲ್ಲಿ 8ನೇ ಪದವನ್ನು ಕಂಡುಹಿಡಿಯಿರಿ. ಎಷ್ಟನೇ ಪದಕ್ಕಿದ್ರೆ 8ನೇ ಪದ. ಅಂದ್ರೆ ಈಗ ಎನ್ ಎಷ್ಟು ಹಾಕ್ಬೇಕು ನಾವು? 8ನೇ ಪದ. ಅಂದರೆ ನಾವು ಎನ್ ಇದ್ದಲ್ಲಿ ಎಷ್ಟು ಹಾಕ್ಬೇಕಪ್ಪ ಅಂದ್ರೆ 8 ಹಾಕ್ಬೇಕು. ಟಿ 8 ಈಸ್ ಈಕ್ವಲ್ ಟು ಏನಪ್ಪ ಅಂದರೆ 2 × n² ಅಂದರೆ 8 ಸ್ಕ್ವಯರ್ ಪ್ಲಸ್ 1. ಓಕೆನಾ? ಈ ರೀತಿ ಇದ್ದಾಗ 2 × 2 × 8 ಸ್ಕ್ವೇರ್ ಅಂದರೆ 8ನ್ನು 2 ಸರಿ ಗುಣಿಸಿದಾಗ 8 8 64. ಓಕೆನಾ? 64 ಪ್ಲಸ್ 1. ಓಕೆನಾ? ಮತ್ತೆ ನೋಡಿರಿ, ಮೊದಲು ಇವೆರಡನ್ನು ನಾವು ಗುಣಿಸ್ಬೇಕು. ಮತ್ತು ಅದು ಬಿಟ್ಟು ಏನಪ್ಪ ಅಂದ್ರೆ ನೀವು 64 ಪ್ಲಸ್ 1 ಮಾಡೋಂಗಿಲ್ಲ. ಹೌದಾ? ನಿಮಗೆಲ್ಲ ಗೊತ್ತಿದೆ ಬಾಡ್ಮಸ್ ನೇಮ್ ಅಂತ. ಫಸ್ಟ್ ಏನಪ್ಪ ಅಂದ್ರೆ ಬ್ರ್ಯಾಕೆಟ್ ಬಿಡಿಸ್ಬೇಕು. ಆಮೇಲೆ ಏನಪ್ಪ ಅಂದ್ರೆ ಡಿವಿಷನ್. ಏನಪ್ಪ ಅಂದ್ರೆ ಬಾಡ್ಮಸ್. ಓಕೆನಾ? ಇದು ನೀವು ಕಲ್ತಿರ್ತೀರಿ ಆಗಲೇ. ಗೊತ್ತಿರಬೇಕು. ಈ ಒಂದು ಮಿಶ್ರ ಕ್ರಿಯೆ ಬಂದಾಗ ನೋಡಿರಿ, ಅದ್ರ ಬಗ್ಗೆ ಹೇಳ್ತು ನೋಡಿರಿ. ಬಾಡ್ಮಸ್ ಅಂದರೆ ಒಂದು ಮಿಶ್ರ ಕ್ರಿಯೆ ಪ್ಲಸ್ಸು ಮೈನಸ್ಸು ಗುಣಾಕಾರ ಭಾಗಾಕಾರ ಇದ್ದಾಗ ಫಸ್ಟ್ ಏನು ಮಾಡ್ಕಪ್ಪ ನೀವು? ಬಿ ಅಂದರೆ ಬ್ರಕೆಟ್, ಡಿ ಅಂದರೆ ಭಾಗಾಕಾರ ಮಾಡ್ಕೊ. ಫಸ್ಟ್ ಒಂದು ಲೆಕ್ಕದಲ್ಲಿ ಭಾಗಾಕಾರ ಮಾಡ್ಕೊ. ಭಾಗಾಕಾರ ಇರ್ಲಿಕ್ಕಪ್ಪ ಅಂದರೆ ಆಮೇಲೆ ಏನು ಮಾಡ್ಕೊ? ಮಲ್ಟಿಪ್ಲಿಕೇಶನ್ ಅಂದರೆ ಗುಣಾಕಾರ ಮಾಡೋಕು. ತದನಂತರ ಗುಣಾಕಾರ ಇಲ್ಲ ಅಂದರೆ ಏನಪ್ಪ ಅಂದ್ರೆ ಎಡಿಷನ್ ಅಂದರೆ ಸಂಕಲನ ಮಾಡೋಕು. ಲಾಸ್ಟ್ ಏನು ಮಾಡೋಕಪ್ಪ ಅಂದ್ರೆ ಒಂದು ಲೆಕ್ಕದಲ್ಲಿ ಏನಪ್ಪ ಅಂದ್ರೆ ವ್ಯವಕಲನ ಮಾಡೋಕು. ಫಸ್ಟು ಭಾಗಾಕಾರ, ನಂತರ ಗುಣಾಕಾರ, ಆಮೇಲೆ ಸಂಕಲನ, ಆಮೇಲೆ ವ್ಯವಕಲನ. ಈ ಒಂದು 4 ಹಂತಗಳಿರ್ತಾವೆ ಮಿಶ್ರ ಕ್ರಿಯೆಗಳಿದ್ದಾಗ ಮಾತ್ರ. ಓಕೆನಾ? ಅವಾಗ ನಾವೇನು ಮಾಡೋಕಪ್ಪ ಅಂದ್ರೆ ಇಲ್ಲಿ ಮತ್ತೆ ಮಾಡೋಣ. ಎನ್ ಇದ್ದಲ್ಲಿ 8 ಹಾಕ ನಾವು. 2 × n² ಅಂದರೆ 8 ಸ್ಕ್ವೇರ್ ಪ್ಲಸ್ 1, 2 × 2 × 8ರವರೆಗೆ ಎಷ್ಟಪ್ಪ? 64 ಪ್ಲಸ್ 1. ಇವಾಗ ನಾವೇನು ಮಾಡಬೇಕು? ಗುಣಾಕಾರ ಮಾಡಬೇಕು. 64 ಹೇಳಿ ಎಷ್ಟಪ್ಪ ಅಂದರೆ 128 ಪ್ಲಸ್ 1 ಲಾಸ್ಟಿಗೆ ಕೂಡಿಸೋದು. 128 ಪ್ಲಸ್ 1 ಅಂದರೆ 129. 8ನೇ ಪದ ಅಂದರೆ ಟಿ ಎನ್ ಅಥವಾ ಎನ್ ಈಜು ಕೊಟ್ಟು ಏನಪ್ಪ ಅಂದ್ರೆ 2n² + 1 ಆದಾಗ 8ನೇ ಪದ ಎಷ್ಟಾದ್ರಪ್ಪ ಅಂದ್ರೆ 129 ಆಗುತ್ತೆ. ಈ ರೀತಿ ಏನಪ್ಪ ಅಂದ್ರೆ ನಾವು ಕೇವಲ ಎನ್ ಬೆಲೆನ ಅಷ್ಟೇ ಸಬ್ಸ್ಟಿಟ್ಯೂಟ್ ಮಾಡೋದ್ರಲ್ಲಿ ಮಾಡಿದ ನಂತರ ಏನಪ್ಪ ನಿಮಗೆ ಸುಲಭವಾಗಿ ಏನಪ್ಪ ಅಂದ್ರೆ ಆ ಒಂದು ಎ ಎನ್ ಅಥವಾ
ಟಿ ಎನ್ ಪದ ಸಿಗುತ್ತೆ. ನೆಕ್ಸ್ಟ್ ನೋಡಿರಿ, ಇಲ್ಲಿ ಒಂದಿದೆ ನೋಡಿರಿ, ಇದು ಒಂಥರ ಡಿಫ್ರೆಂಟ್ ಇದೆ ನೋಡಿರಿ. ಸೊ ಈ ಒಂದು ಪ್ರಶ್ನೆ ಏನು ಕೇಳಿದ್ರಪ್ಪ ಅಂದರೆ, ಶ್ರೇಣಿ ಒಂದರಲ್ಲಿ ಟಿ ಎನ್ ಅಥವಾ ಎನ್ ಈಜ್ಕೊಟ್ಟು 101 ಆದಾಗ ಮತ್ತು ಟಿ ಎನ್ ಈಜ್ಕೊಟ್ಟು n² + 1 ಆದಾಗ ಎನ್ ಬೆಲೆಯನ್ನು ಕಂಡುಹಿಡಿಕಿದ್ದಾರೆ. ಸೊ ಇಲ್ಲಿ ಅವ್ರು ಏನು ಕೇಳಪ್ಪ ಅಂದರೆ, ಟಿ ಎನ್ ಕೊಟ್ಟಿದ್ದಾರೆ, ಟಿ ಎನ್ ಈಜ್ಕೊಟ್ಟು ಏನಪ್ಪ 101, ಓಕೆನಾ, ಇದು ಫಸ್ಟ್ ಇಕ್ವೇಷನ್. ಎರಡನೇದು ಏನು ಕೇಳಿದ್ರೆ ಟಿ ಎನ್ ಬೆಲೆ ಕೊಡ್ತಾರೆ, ಟಿ ಎನ್ ಅಂದರೆ ಎಷ್ಟು ಅಂತಿದ್ದಾರೆ, n² + 1. ಸೊ ಈಗ ನಾ ಏನು ಮಾಡಕಪ್ಪ ಅಂದ್ರೆ, ಟಿ ಎನ್ ಈಜ್ಕೊಟ್ಟು n² + 1 ಬರ್ದಿನ, ಓಕೆನಾ. ಸೊ ಇದು ಬರೆದ ನಂತರ ಏನಪ್ಪ ಅಂದ್ರೆ, ನಿಮಗೆಲ್ಲ ಗೊತ್ತಿದೆ, ಈ ಒಂದು ಟಿ ಎನ್ ಬೆಲೆನ ಹಾಕ್ಬೇಕು ನಾವು. ಟಿ ಎನ್ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಅವರು, ಮೇಲ್ಗಡೆ 101 ಕೊಟ್ಟಿದ್ದಾರೆ. ಸೊ ಅದರಿಂದ ಟಿ ಎನ್ ಈಜ್ಕೊಟ್ಟು 101 ದಟ್ ಈಜ್ಕೊಟ್ಟು n² + 1, ಓಕೆನಾ. ಸೊ ನಿಮ್ಮ ಗಣಿತದಲ್ಲಿ ಗೊತ್ತಿದೆ ಏನಪ್ಪ ಅಂದರೆ, ನಾನು ಕೇವಲ ಇಲ್ಲಿ ಎನ್ ಬೆಲೆ ಕೇಳಿದರೆ, ಸೊ ಎನ್ ಬೆಲೆ ಇದೆ ಇಲ್ಲೇ ಇರಲಿ, ಎನ್ ಬೆಲೆ ಬಲಕ್ಕೈತೆ ಅದು ಅಲ್ಲೇ ಇರಲಿ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ +1 ಐತಿ. ಈ ಒಂದು +1 ನೋಡಿರಿ, ಸಮ ಚಿಹ್ನೆಯ ಬಲಭಾಗದಲ್ಲಿ +1 ಐತಿ, ಇದನ್ನ ಎಡಕ್ಕೆ ಬಂದರೆ ಏನಾಗ್ತಪ್ಪ ಅಂದ್ರೆ ಮೈನಸ್ ಆಗುತ್ತೆ. ಸೊ 101 ಇದು ಪ್ಲಸ್ ಐತಿ, ಈ ಕಡೆ ಬಂದ್ರೆ -1 ಆಗುತ್ತೆ. ದಟ್ ಈಜ್ಕೊಟ್ಟು ಎಷ್ಟಪ್ಪ ಅಂದ್ರೆ n², ಓಕೆನಾ. ಈಗ 101ರಲ್ಲಿ 1 ಹೋದರೆ 100, ಓಕೆನಾ. 100 ಈಜ್ಕೊಟ್ಟು n². ಸೊ ನಿಮ್ಗೇನು ಗೊತ್ತಿದೆಪ್ಪ, ನೆಕ್ಸ್ಟ್ ಈಗ n² ಬೆಲೆ ಬೇಕು. ಹಾಗಾದ್ರೆ ಎನ್ ಇದ್ರಪ್ಪ ಅಂದರೆ ಇದು ಸ್ಕ್ವೇರ್ ಐತಿ, ಈ ಸ್ಕ್ವೇರ್ ಸಮ ಚಿಹ್ನೆಯ ಬಲಭಾಗದಲ್ಲೈತೆ, ಅದು ಎಡಕ್ಕೆ ಬಂದರೆ ಏನಾಗ್ತಪ್ಪ ಅಂದರೆ ಸ್ಕ್ವೇರ್ ಇದ್ದು ಏನಾಗ್ತಪ್ಪ ರೂಟ್ ಆಗುತ್ತೆ, ಅಂದರೆ √100 ಅಂತ ಅರ್ಥ. √100 ಈಜ್ಕೊಟ್ಟು n. ನೋಡಿರಿ, ನಮ್ಮ ಗಣಿತದಲ್ಲಿ ಸಮ ಚಿಹ್ನೆಯ ಬಲಭಾಗದಲ್ಲಿ ಸ್ಕ್ವೇರ್ ಇದ್ದರೆ ಅದನ್ನ ಎಡಕ್ಕೆ ತಂದ್ರೆ ರೂಟ್ ಆಗುತ್ತೆ. ಅದೇ ರೂಟನ್ನು ಅಥವಾ ಎಡಕ್ಕಿದ್ದದ್ದು ಬಲಕ್ಕಿದ್ದು ಎಡಕ್ಕೆ ತಂದರೆ ಏನಪ್ಪ ಅಂದ್ರೆ ರೂಟ್ ಇದ್ದದ್ದು ಸ್ಕ್ವೇರ್ ಆಗುತ್ತೆ, ಈ ರೀತಿ. ಈಗ 10ರ ವರ್ಗಮೂಲ 100ರ ವರ್ಗಮೂಲ ಅಂತ, 100ರ ವರ್ಗಮೂಲ ಎಷ್ಟಪ್ಪ ಅಂದರೆ 10 ಆಗುತ್ತೆ. ಆದ್ದರಿಂದ ಏನಪ್ಪ ಎನ್ ಬೆಲೆ ಎಷ್ಟಪ್ಪ, n ಈಜ್ಕೊಟ್ಟು 10 ಅಂತ ಅರ್ಥ. ಸೊ ನಿಮಗೆಲ್ಲ ಏನಪ್ಪ ಅಂದರೆ ವರ್ಗ ಸಂಖ್ಯೆಗಳು ಗೊತ್ತಿರಬೇಕು, ಘನ ಸಂಖ್ಯೆಗಳು ಗೊತ್ತಿರಬೇಕು. ಸೊ ಫಸ್ಟ್ ಸಂಖ್ಯೆಗಳ ಪ್ರಕಾರಗಳು ಗೊತ್ತಿದ್ದರೆ ಸೊ ಅವುಗಳಲ್ಲಿ ಯಾವ ಒಂದು ಲೆಕ್ಕದಲ್ಲಿ ಬರುತ್ತೆ ಅಂತ ಗೊತ್ತಾಗಲ್ಲ. ಆದ್ದರಿಂದ 100ರ ವರ್ಗಮೂಲ ಎಷ್ಟಪ್ಪ ಅಂದರೆ 100ರ ವರ್ಗಮೂಲ 10 ಆಗುತ್ತೆ. ಆದ್ದರಿಂದ ಎನ್ ಬೆಲೆ ಎಷ್ಟಪ್ಪ ಅಂದರೆ 10 ಅಂತ ನಾವು ಹೇಳ್ಬೋದು. ಸೊ ಈ ರೀತಿ ಏನಪ್ಪ ಅಂದ್ರೆ ಪ್ರಶ್ನೆ ಕೇಳಿದೆ. ಪ್ರಶ್ನೆಯಲ್ಲಿ ಏನಪ್ಪ ಅಂದರೆ ಉತ್ತರಗಳಿರ್ತವೆ, ನಾವು ಸ್ವಲ್ಪ ಕನ್ಫ್ಯೂಸ್ ಆಗೋದು ಏನಪ್ಪ ಅಂದರೆ ಶಾಂತ ಚಿತ್ತದಿಂದ ಪರಗಳಿಗೆ ಉತ್ತರಿಸ್ಬೇಕಾಗತ್ತೆ. ನೆಕ್ಸ್ಟ್ ನೋಡಿದ್ರಿ, ಇಲ್ಲಿದೆ ನೋಡಿರಿ, ಟಿ ಎನ್ ಈಜ್ಕೊಟ್ಟು 2n+3 ಆಗಿರುವ ಈ ಒಂದು ಶ್ರೇಣಿಯ ಮೊದಲ 3 ಪದಗಳನ್ನು ಕೇಳಿದರೆ, ಎಷ್ಟು ಪದ, 3 ಪದಗಳು. ಸೊ ಹಾಗಾದರೆ ಶ್ರೇಣಿ ಬರೆಯೋದು ಹೇಗೆ ಅಂತ ಕೇಳಿದ್ರೆ, ಅಂದರೆ ಒಂದು ತಿಳ್ಕೊಡ್ರಿ, ಇದು ಟಿ ಎನ್ ಅಥವಾ ಎ ಎನ್ ಅಂತ ಅರ್ಥ. ಸೊ ನಾ ಟಿ ಎನ್ ಈಜ್ಕೊಟ್ಟು ಏನಪ್ಪ ಅಂದ್ರೆ, ಅವ್ರು ಕೊಟ್ಟು ಬಿಟ್ಟಿದ್ದಾರೆ ಶ್ರೇಣಿ ಯಾವ ರೂಪದಾಗಿರ್ಬೇಕು, ಅದು ಆ ಒಂದು ಪದ ಯಾವ ರೂಪದಾಗಿರಬೇಕು, 2n+ ರೂಪದಲ್ಲಿ ಇರ್ಬೇಕು ಅಂತ ಹೇಳ್ಯಾರ. ಅಂದರೆ ಮೊದಲ 3 ಪದ, ಅಂದರೆ 1ನೇ ಪದ ಏನಾಗುತ್ತೆ, 2ನೇ ಪದ ಏನಾಗುತ್ತೆ, 3ನೇ ಪದ. ಅಂದರೆ ಮೊದಲ 3 ಪದ ಅಂದರೆ ಫಸ್ಟ್ T1 ತೊಳೋಣ. ಅಂದರೆ n ಇದ್ದಲ್ಲಿ ಎಷ್ಟು ಹಾಕ್ಬೇಕು, ನೀವು 1 ಹಾಕ್ಬೇಕು. 2 × 1 + 3 ದಟ್ ಈಜ್ಕೊಟ್ಟು 2 × 1 + 3 ಕೂಡಿಸಿದ್ರೆ ಎಷ್ಟಾಯ್ತು, 5 ಆಯ್ತು. ಇದು T1. ಅದೇ ರೀತಿ T2 ಮಾಡೋಣ ರೀ. T2 ಈಜ್ಕೊಟ್ಟಾಗ 2 × n ಇದ್ದಲ್ಲಿ ಎಷ್ಟು ಹಾಕ್ಬೇಕು, ನಾನು 2 ಹಾಕ್ಬೇಕು. ಈಗ ಪ್ಲಸ್ ಅಗೇನ್ 3ಕ್ಕೆ 3, 2 4, 4 + 3 7, ಓಕೆನಾ. ಎಷ್ಟು ಈಸಿ ಇದೆ ನೋಡಿರಿ. ನೆಕ್ಸ್ಟ್ ಏನು ಮಾಡ್ಬೇಕು, T3 ಕ್ಲಿಯರ್ 3 ಪದಗಳು. ನಂತರ ಏನಪ್ಪ ಅಂದರೆ 2 × 3 + 4, 2 3 6, 6 4 ಎಷ್ಟಪ್ಪ ಅಂದರೆ 10. ಏನಪ್ಪ ಅಂದ್ರೆ ಈ ರೀತಿ ಏನಪ್ಪ ಅಂದರೆ ಅದರಿಂದ ಮೊದಲ 3 ಪದಗಳು ಏನಪ್ಪ ಅಂದ್ರೆ 5, 7, 10 ಈ ರೀತಿ ಏನಪ್ಪ ಅಂದರೆ ಎನ್ ಬೆಲೆ ಏನಪ್ಪ ಅಂದರೆ ಮೊದಲ 3 ಕ್ಲಿಯರ್, ಎನ್ ಇದ್ದಲ್ಲಿ 1 ಹಾಕ್ಬೇಕು, ಆಮೇಲೆ ಎನ್ ಇದ್ದಲ್ಲಿ 2 ಹಾಕ್ಬೇಕು, ಆಮೇಲೆ ಎನ್ ಇದ್ದಲ್ಲಿ ಏನಪ್ಪ ಅಂದ್ರೆ 3 ಹಾಕ್ಬೇಕು, ಆಮೇಲೆ ಏನಪ್ಪ ಅಂದ್ರೆ ಈ ಒಂದು ಮೊದಲ 3 ಪದಗಳು ಏನಪ್ಪ ಅಂದ್ರೆ ಈ ಒಂದು ಶ್ರೇಣಿಯಲ್ಲಿ ಸಿಗ್ತಾವೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿರಿ, ಸೊ ಇಲ್ಲಿದೆ ನೋಡಿರಿ, ಟಿ ಎನ್ ಈಜ್ಕೊಟ್ಟು 3n - 10 ಆದರೆ ಈ ಒಂದು ಶ್ರೇಣಿಯ 20ನೇ ಪದವನ್ನು ಕಂಡುಹಿಡಿಯಿರಿ. ಸೊ ರೀ ಯಾವ ರೀತಿ ಮಾಡೋಕಿದ್ನಂತ ಅಂದರೆ 20ನೇ ಪದ ಅಂದರೆ ಎನ್ ಇದ್ದಲ್ಲಿ ಎಷ್ಟು ಹಾಕ್ಬೇಕು, ನೀವು 20 ಹಾಕಿದ್ರೆ ಆಯಿತು. ಈಗ ನಾ ಏನು ಮಾಡ್ತೀನಪ್ಪ ಅಂದ್ರೆ ಟಿ ಎನ್ ಈಜ್ಕೊಟ್ಟು 3n - 10, ಓಕೆನಾ. T 20ನೇ ಪದ T20 ಹಾಕೋಣ, ಓಕೆನಾ.
T20 ಅಂದರೆ 3ಕ್ಕೆ 3 ಗುಂಡ್ಲೆ n ಅಂದರೆ ಎಷ್ಟು 20ನೇ ಪದ, ಆದ್ದರಿಂದ 20 ಹಾಕ್ತೀನಿ -10 ಮೈನಸ್ ಎಷ್ಟಪ್ಪ 10. ಅದರಿಂದ ನೆಕ್ಸ್ಟ್ ಏನಪ್ಪ 20 ಗುಂಡ್ಲೆ 3 23 60 -10ಕ್ಕೆ 10 ಓಕೆನಾ. ನೆಕ್ಸ್ಟ್ ಏನಪ್ಪ ಅಂದರೆ 60ರಲ್ಲಿ 10 ಹೋದ್ರೆ ಎಷ್ಟಪ್ಪ ಅಂದ್ರೆ 50. ಅದರಿಂದ ಈ ಒಂದು 20ನೇ ಪದ ಎಷ್ಟಾಗತ್ತಪ್ಪ ಅಂದ್ರೆ 50 ಆಗತ್ತಂತ ಅರ್ಥ. ನೋಡಿರಿ ಎಷ್ಟು ಸಿಂಪಲ್ ಇದೆ ನೋಡಿರಿ. ಒಂದು n ಇದ್ರೆ ಏನು ಹಾಕಪ್ಪ ಅಂದ್ರೆ ನಾವು ಕೇವಲ 20 ಹಾಕ್ಬೇಕು ಅಷ್ಟೇ. ಸೊ ಎಷ್ಟಪ್ಪ ಅಂದ್ರೆ ಈ ಒಂದು 20ನೇ ಪದ 50 ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿರಿ, ಇವಾಗ ನೋಡಿರಿ TN = 5n+2 ಆದರೆ TN+1 ಅನ್ನು ಕಂಡುಹಿಡಿಯಿರಿ. ಓಕೆ, ಒಂದು ಶ್ರೇಣಿಯಲ್ಲಿ ಏನಪ್ಪ ಅಂದ್ರೆ ನೋಡಿರಿ TN = ಎಷ್ಟಪ್ಪ ಅಂದ್ರೆ 5n+2 ಇದೆ ಅಂತ ಹೇಳಿದಾರೆ. ಸೊ TN ಇದೆ, n ಇದ್ದಲ್ಲಿ ಎಷ್ಟು ಹಾಕಂತ ಹೇಳಿದಾರೆ ಅವರು ಕೇವಲ n+1 ಹಾಕಂತ ಹೇಳಿದಾರೆ ಅಷ್ಟೇ. ಸೊ ಇವಾಗ ಅಂದರೆ TN+1 ಬೆಲೆ ಕೇಳಿದಾರೆ ಅಂದರೆ ಇಟ್ ಮೀನ್ಸ್ n ಇದ್ದಲ್ಲಿ ಏನಿದೆ n+1 ಹಾಕ್ಬೇಕಂತ ಅರ್ಥ. ಸೊ ಇವಾಗ ನಾ ಏನು ಮಾಡ್ತೀನಪ್ಪ ಅಂದರೆ ಒಂದು ತಿಳ್ಕೊಡ್ರಿ 5n+2 ಇದೆಯಲ್ಲ. ಸೊ ಈ ಒಂದು 5n+2 ಇದರಲ್ಲಿ ಕೇವಲ n ಬೆಲೆ ಏನು ಹಾಕ್ಬೇಕು ನೀವು n+1 ಹಾಕ್ಬೇಕು. ಅವಾಗ ಏನಪ್ಪ ನಿಮಗೆ ಇದರ ಒಂದು ಬೆಲೆ ಸಿಗುತ್ತೆ. ಇಷ್ಟೊತ್ತು ನೋಡಿ ನಾವು T10 ಅಂದರೆ n ಇದ್ದಲ್ಲಿ ಎಷ್ಟು ಹಾಕಿದ್ವಿ 10 ಹಾಕಿದ್ವಿ. T20 ಅಂದರೆ n ಇದ್ದಲ್ಲಿ ಎಷ್ಟು ಹಾಕಿದ್ವಿ 20 ಹಾಕಿದ್ವಿ. ಸೊ ಅದೇ ರೀತಿ n+1 ಐತಲ್ಲ, ಈ ಒಂದು n ಇದ್ರಲ್ಲಿ ಏನು ಹಾಕ್ಬೇಕು ನಾವು n+1 ಹಾಕ್ಬೇಕು. ಅವಾಗ ಏನಪ್ಪ ಅಂದ್ರೆ ಈ ಒಂದು ಬೆಲೆ ಏನಪ್ಪ ಸಿಗುತ್ತೆ. ಸೊ ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 5n+2 ಓಕೆನಾ. TN = ಸೊ n ಇದ್ರೆ ಏನು ಹಾಕ್ಬೇಕು ನಾನು n+1 5ಕ್ಕೆ 5 ಬ್ರ್ಯಾಕೆಟ್ n+1+2 ಓಕೆನಾ. ಸ್ವಲ್ಪ ನೋಡಿರಿ ಇಲ್ಲಿ ಗಣಿತ. ಸೊ ನೋಡಿರಿ 5ಕ್ಕೆ 5 n ಇದ್ರಲ್ಲಿ ಏನಪ್ಪ ಅಂದ್ರೆ n+1 ಹಾಕಿದ್ದೀನಿ ನಾನು. ಆಮೇಲೆ ಏನಪ್ಪ +2 ಒಂದು ತಿಳ್ಕೊಡ್ರಿ ಬ್ರ್ಯಾಕೆಟ್ ಬಂದರೆ ಏನಪ್ಪ ಅಂದ್ರೆ ಗುಣಿಸ್ಬೇಕಂತ ಅರ್ಥ. ಯಾವಾಗಲೂ ಬ್ರ್ಯಾಕೆಟ್ ಇದ್ದರೆ ಏನಪ್ಪ ಅಂದ್ರೆ ಗುಣಿಸ್ಬೇಕಂತ ಅರ್ಥ. ಸೊ ಈಗ ನಾನು ಏನು ಮಾಡ್ತಪ್ಪ ಅಂದ್ರೆ ಈ ಒಂದು 5ಅನ್ನು ಇದ್ರೊಳಗಡೆ ಗುಣಿಸ್ತೀನಿ. 5 ಗುಂಡ್ಲೆ n ಏನಾಗುತ್ತಪ್ಪ ಅಂದ್ರೆ 5n ಆಗುತ್ತೆ. ಪ್ಲಸ್ 5 ಗುಂಡ್ಲೆ 1 5 1 5 ಪ್ಲಸ್ 2ಕ್ಕೆ 2 ಓಕೆನಾ. ಈ ನೆಕ್ಸ್ಟ್ ಏನಪ್ಪ ಅಂದರೆ ನೋಡಿರಿ ಇಲ್ಲಿ ಕೆಳಗಡೆ ಬರ್ತೀವಿ ನೋಡಿರಿ 5n-ಕ್ಕೆ 5n ಪ್ಲಸ್ 5 + 2 ಎಷ್ಟಾಗುತ್ತೆ 7 ಆಗುತ್ತೆ ಓಕೆನಾ. 5n + 7 ಅಂದರೆ ಈ ಒಂದು TN+1 ಬೆಲೆ ಎಷ್ಟಾಗ್ತಪ್ಪ ಅಂದ್ರೆ 5n + 7 ಅಂತ ಹೇಳ್ಬೋದು. ಈ ರೀತಿ ಏನಪ್ಪ ಅಂದರೆ ಈ ಒಂದು ಬೆಲೆನೇನಪ್ಪ ನಾವು ಕಂಡುಹಿಡ್ಬೋದು. ಆದ್ದರಿಂದ ಉತ್ತರ ಎಷ್ಟಾಗುತ್ತಪ್ಪ ಅಂದರೆ 5n + 7 ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿಂದ ನೋಡಿರಿ TN = n⁻³ - 1 ಆದರೆ TN = 26 ಆದಾಗ ಈ ಒಂದು n ನ ಬೆಲೆಯನ್ನು ಕೇಳಿದ್ದಾರೆ. ಎಷ್ಟು ಈಸಿ ಇದೆ ನೋಡ್ರಿ ಇದು. n ಓಕೆನಾ. TN = n⁻³ - 1 ನಿಮ್ಗೆ ಏನು ಕೇಳಿದ್ರಿ ಇಲ್ಲಿ TN = ಕೊಟ್ಬಿಡಿದ್ರೆ ಎಷ್ಟಂತ 26 ಕೊಟ್ಟಿದ್ರೆ. ಸೊ ನಾನು 26ಕ್ಕೆ 26 ಹಚ್ಚುತ್ತೆ ನಾನು n⁻³ - 1 ಓಕೆನಾ. ನಮಗೆ ಆಲ್ರೆಡಿ ಹೇಳಿದ ಹಿಂದಿನ ಲೆಕ್ಕದಲ್ಲಿ n ಬೆಲೆ ಕೇಳಿದವರು n ಇಲ್ಲಿರಲಿ ಅಂದರೆ ಈ ಒಂದು ಸಮಚಿಹ್ನೆಯ ಬಲ ಬದಲು n ಇಲ್ಲಿರಲಿ. ಸೊ ಅದ್ರ ಜೊತೆಗೆ -1 ಇದೆ. ಈ -1ನ್ನು ಎಡಕ್ಕೆ ತರೋಣ. ಎಡಕ್ಕೆ ತಂದರೆ ಏನಾಗ್ತಪ್ಪ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ ನೋಡಿರಿ. 26ಕ್ಕೆ 26 ಈ -1 ಇದೆ ಇದು ಎಡಕ್ಕೆ ಬಂದರೆ +1 = n⁻³ - 3 ಹಂಗಿರಲಿ. 26 + 1 ಏನಾಗುತ್ತಪ್ಪ ಅಂದರೆ 27 ದಟ್ ಈಸ್ = n⁻³ - 3. ಸೊ ನೋಡಿ ಹಿಂದಿನ ಲೆಕ್ಕದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ n⁻² ಇತ್ತು ಅಂದರೆ ಸ್ಕ್ವೇರ್ ಅಂತ ಅರ್ಥ. ಸೊ ಈ ಸ್ಕ್ವೇರನ್ನು ಎಡಕ್ಕೆ ತಂದರೆ ಏನಾಗ್ತದೆ ಸ್ಕ್ವೇರ್ ರೂಟ್ ಅಂದರೆ ವರ್ಗಮೂಲ ಅದು. ಸೊ ಈ ಘನ n⁻³ ಇದ್ರೆ ಏನು ಕರಿತೀವಿ ನಾವು ಘನ ಅಂತ ಕರಿತೀವಿ ಓಕೆನಾ. ಈ ಒಂದು ಘನ ಇದೆಲ್ಲ ಈ ಘನಕ್ಕೆ ಎಡಕ್ಕೆ ತಂದರೆ ಏನಾಗ್ತಪ್ಪ ಅನ್ನೋದು ಘನ ಮೂಲ ಆಗುತ್ತೆ. ಸೊ ಅದರಿಂದ ಇನ್ನೇನು ಮಾಡ್ತಪ್ಪ ಅಂದರೆ ಸೇಮ್ √27 ಇದು ಘನ ಮೂಲ ಆಗಿರೋದ್ರಿಂದ
ಅಂದರೆ ಏನಪ್ಪ ಅಂದರೆ ಕ್ಯೂಬ್ ರೂಟ್ 27 ಅಂತ ಕರಿತೀವಿ, ಅಥವಾ ಏನಪ್ಪ ಅಂದರೆ 27ರ ಘನಮೂಲ ಅಂತ ಕರಿತೀವಿ. = n ಆಗಿ n. ಸೊ ಯಾವ ಒಂದು ಸಂಖ್ಯೆಯನ್ನು 3 ಸಾರಿ ಗುಣಿಸಿದರೆ 27 ಆಗುತ್ತಂತೆ. ಸೊ ನಿಮ್ಗೇನಪ್ಪ ಅಂದರೆ ವರ್ಗ ಮತ್ತು ವರ್ಗಮೂಲ ಘನಮೂಲ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಅಲ್ಲಿ ಏನಪ್ಪ ನಿಮ್ಗೆ ಗೊತ್ತಿರುತ್ತೆ ಸಾಮಾನ್ಯವಾಗಿ ಯಾವ ಸಂಖ್ಯೆ ಏನಪ್ಪ, ಫಾರ್ ಎಕ್ಸಾಂಪಲ್ ನೋಡಿರಿ 3 × 3 ಇದು ನೋಡಿರಿ 3 × 9 9 × 27. ಅಂದರೆ ಈ ಒಂದು 3ಅನ್ನು 3 ಸಾರಿ ಗುಣಿಸಿದ್ರೆ ಏನಪ್ಪ ಅಂದರೆ 27 ಆಗುತ್ತೆ. ಅದರಿಂದ ಏನಪ್ಪ ಅಂದರೆ 27ರ ಘನಮೂಲ ಎಷ್ಟಪ್ಪ ಅಂದರೆ 3 ಅಂತ ಹೇಳ್ಬೋದು. ಅದರಿಂದ n = ಎಷ್ಟಪ್ಪ ಅಂದರೆ 3. ಸೊ ಈ ರೀತಿ ಏನಪ್ಪ ಅಂದರೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಿಂದ ಏನಪ್ಪ ಅಂದರೆ ಸುಲಭವಾಗಿ ನಾವು ಉತ್ತರಿಸ್ಬೋದು. ಭಾಳ ಈಸಿ ಇರುತ್ತೆ, ಸ್ವಲ್ಪ ಹುಷಾರಾಗಿ ಮಾಡೋದು ನಾವು. ಎಸ್, ನೆಕ್ಸ್ಟ್ ನೋಡಿರಿ, ಇಲ್ಲೊಂದಿದೆ ನೋಡಿರಿ, Tn = 5 - 4n ಆದಾಗ ಮೊದಲ 3 ಪದವನ್ನು ಕಂಡುಹಿಡಿಯಿರಿ. ನಾವು ಆಲ್ರೆಡಿ ಪದಗಳನ್ನು ಕಂಡುಹಿಡಿಯೋದನ್ನು ಚರ್ಚೆ ಮಾಡ್ತೀವಿ. ಸಿಂಪಲ್ ಇದೆ ನೋಡಿರಿ, 3 ಪದ ಅಂದರೆ n = ಒಮ್ಮೆ n = 1 ಹಾಕ್ಬೇಕು, ನೆಕ್ಸ್ಟ್ n = 2 ಹಾಕ್ಬೇಕು, ಆಮೇಲೆ n ಬೆಲೆ ಇದ್ದಲ್ಲಿ 3 ಹಾಕ್ಬೇಕು. ಅವಾಗ ಏನಪ್ಪ ಅಂದರೆ ಮೊದಲ 3 ಪದ ಸಿಗುತ್ತೆ. ಸೊ T1 = 5 × 5 - 4 ಗುಂಡ್ಲೆ, ಓಕೆನಾ. n 1 ಹಾಕೋಣ, ಓಕೆನಾ. 5 - 4 ಅಂದರೆ 4, 5ರಲ್ಲಿ 4 ಹೋದರೆ 1, ಓಕೆನಾ. ಇದು T1 ಅಂತ ಮೊದಲೇ ಪದ ಅಂತ ಕರಿತೀವಿ. ನೆಕ್ಸ್ಟ್ ಬರೋಣ, T2 ಅಂದರೆ n ಇದ್ದಲ್ಲಿ ಎಷ್ಟು ಹಾಕ್ಬೇಕು ನೀವು, 2 ಹಾಕ್ಬೇಕಂತ ಅರ್ಥ. ಸೊ 5 × 5 - 4 ಗುಂಡ್ಲೆ 2, ಓಕೆನಾ. ಸೊ 5 × 5 - 4 ಎಷ್ಟಾಗುತ್ತಪ್ಪ ಅಂದರೆ 8 ಆಗುತ್ತೆ. ಓಕೆ, 8 ಇರಲಿ, ಓಕೆನಾ. ಸೊ 5 - 8 ಅಂದರೆ ನೋಡಿರಿ, 2 ಸಂಖ್ಯೆಗಳನ್ನು ಕಳೆಯುವಂಥ ಸಂದರ್ಭದಲ್ಲಿ ಯಾವಾಗಲೂ ದೊಡ್ಡ ಅಂಕಿ ಚಿಹ್ನೆ ಹಚ್ಬೇಕು. ಈ 8ರಲ್ಲಿ 5 ಹೋದರೆ ಎಷ್ಟು, 3 ಅಂತ ಗೊತ್ತು. ಇದರಲ್ಲಿ ದೊಡ್ಡ ಅಂಕಿ ಯಾವುದು, 8, ಓಕೆನಾ. ಇದ್ರ ಚಿಹ್ನೆ ಯಾವುದಪ್ಪ ಅಂದ್ರೆ ಮೈನಸ್, ಆದ್ದರಿಂದ -3. ನೆಕ್ಸ್ಟ್ ಏನಪ್ಪ ಅಂದರೆ T3 ಮೊದಲ 3 ಪದ ಅಂತಿದ್ರೆ ಮೊದಲೇ 3 ಪದ. ನೆಕ್ಸ್ಟ್ ಅಂದರೆ ಏನಿದ್ದಲ್ಲಿ ಎಷ್ಟು ಹಾಕ್ಬೇಕು ನೀವು, 3 ಹಾಕ್ಬೇಕು ಅಷ್ಟೇ. 5 × 5, ಓಕೆನಾ, -4 ಗುಂಡ್ಲೆ ಏನಂದರೆ 3, 4 × 3 = 12, ಓಕೆನಾ. ಈಗ 5 - 12 ನಾನು ಹೇಳಿದೆ ಆಲ್ರೆಡಿ, 12ರಲ್ಲಿ 5 ಹೋದರೆ ಎಷ್ಟು, 7. ಇದರಲ್ಲಿ ದೊಡ್ಡ ಅಂಕಿ ಯಾವುದು, 12. ಸೊ ಅದ್ರ ಜೊತೆ ಚಿಹ್ನೆ ಯಾವುದೈತಪ್ಪ ಅಂದರೆ ಮೈನಸ್ ಐತೆ, ಅದರಿಂದ -7. ಸೊ ಅದರಿಂದ ಮೊದಲ 3 ಪದಗಳು ಯಾವಪ್ಪ ಅಂದರೆ 1 - 3 - 7. ಸೊ ಈ ರೀತಿ ಏನಪ್ಪ ಅಂದ್ರೆ ನಾವು ಲೆಕ್ಕಗಳನ್ನು ಏನಪ್ಪ ಅಂದ್ರೆ ಮಾಡ್ಬೋದು. ಸೊ ನಿಮಗೆ ಎಕ್ಸಾಮಲ್ಲಿ ಏನಪ್ಪ ಅಂದರೆ ಇದೇ ರೀತಿಯೇ ಕೇಳ್ತಾರೆ. ಈ ಒಂದು ಶ್ರೇಣಿಗಳಿಗೆ ಸಂಬಂಧಿಸಿದಂತೆ Tn ಅಂತ ಏನು ಕೊಡ್ತಾರೆ, ಅದರಲ್ಲಿ n ಬೆಲೆ ಕೇಳ್ತಾರೆ, ಅಥವಾ ಮೊದಲ ಪದಗಳು ಕೇಳ್ತಾರೆ, ಅದೇನಪ್ಪ ಅಂದರೆ ವ್ಯತ್ಯಾಸಗಳನ್ನು ಏನಪ್ಪ ಅಂದರೆ ಕೇಳ್ಬೋದು. ಸೊ ಇದ್ರ ಮೇಲೆ ಇನ್ನೂ ಹೆಚ್ಚಿನ ಸಮಸ್ಯೆಗಳನ್ನು ಏನಪ್ಪ ನಾವು ಚರ್ಚೆ ಮಾಡೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಎಕ್ಸಾಮಲ್ಲಿ ಕೇಳುವಂಥ ಒಂದಿಷ್ಟು ಪ್ರಶ್ನೆಗಳನ್ನು ನಾವು ತರೋಕ್ಕೆ ಪ್ರಯತ್ನ ಮಾಡ್ತೀನಿ. ನಮಸ್ಕಾರಗಳು.